ಈಗ ಧ್ಯಾನಾಭ್ಯಾಸಕ್ಕೆ ತೊಡಗೋಣ. ಕೈಕಾಲುಗಳನ್ನು ಸರಿಪಡಿಸಿಕೊಂಡು ಹಾಗೆಯೂ ಆರಾಮವಾಗಿ ಕುಳಿತುಕೊಳ್ಳಿ. ಭಗವಂತನ ನಾಮವನ್ನ ಉಚ್ಚರಿಸಿ ಈ ತಾಣವಿಲ್ಲ, ಈ ತನುವಿಲ್ಲ, ಎಲ್ಲವೂ ಪವಿತ್ರವಾಗಿದೆ. ಇಂಥ ಒಂದು ಪವಿತ್ರ ವಾತಾವರಣದ ಒಂದು ಪರಮ ಸನ್ನಿಧಿಯನ್ನ ಭಾವಿಸ್ತಾ ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತೆಯ ಕುರಿತು ಧ್ಯಾನಮಗ್ನರಾಗೋಣ. ಇದರಗಿರುವಂತಹ ಶ್ರೀಮಾತೆಯನ್ನ ನೋಡ್ತಾ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಮನಸ್ಸಿಗೆ ಆದೇಶ ಮಾಡಿ, ಓ ಮನಸ್ಸೇ, ಈಗ ಸ್ವಲ್ಪ ಹೊತ್ತು ನನ್ನ ಪಾಲಿಗೆ ಇಡೀ ಪ್ರಪಂಚವೇ ಇಲ್ಲ. ನಾನು ನನ್ನ ತಾಯಿ ನನ್ನ ಅಂತರಂಗದಲ್ಲೇ, ಹೃದಯ ಕಮಲದಲ್ಲೇ ವಾಸ ಮಾಡ್ತಾ ಇದ್ದಾಳೆ. ಸರ್ವ ದೇವದೇವಿ ಸ್ವರೂಪಿಣಿ. ಆಕೆಗೆ ಹೇಳಿದ ಹಾಗೆ, ಮಗು, ನಾನು ನಿನ್ನ ನಿಜವಾದ ತಾಯಿ. ನನ್ನ ನಿಜವಾದ ತಾಯಿಯ ಒಂದು ಮಡಿಲಲ್ಲಿ, ಅವಳ ಆಶ್ರಯದಲ್ಲಿ ನಾನು ಈಗ ಕುಳಿತುಕೊಂಡಿದ್ದೇನೆ ಅಂತ ಭಾವಿಸಿ ಮೊದಲಿಗೆ ಸ್ವಲ್ಪ ಹೊತ್ತು ವಿಶ್ವಶಾಂತಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ಆರಾಮವಾಗಿ, ನೇರವಾಗಿ, ಆದರೆ ಯಾವುದೇ ಬಿಗಿತವಿಲ್ಲದೆ ಪ್ರಸನ್ನ ಚಿತ್ತರಾಗಿ, ಪ್ರಸನ್ನ ವದನರಾಗಿ ಕುಳಿತುಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಕಷ್ಟಗಳಿಂದ ಪಾರಾಗಲಿ, ಶಾಂತಿಯಿಂದ ಇರುವಂತಾಗಲಿ, ತೃಪ್ತಿ ಆನಂದದಿಂದ ಇರುವಂತಾಗಲಿ. ಪಶ್ಚಿಮ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಎಲ್ಲ ಬಗೆಯ ಕಷ್ಟಗಳಿಂದ ಪಾರಾಗಲಿ, ಶಾಂತಿ ತೃಪ್ತಿ ಆನಂದದಿಂದ ಇರುವಂತಾಗಲಿ. ಉತ್ತರ ದಿಕ್ಕಿನಲ್ಲಿರುವ, ದಕ್ಷಿಣ ದಿಕ್ಕಿನಲ್ಲಿರುವ, ಮೇಲೆ ಕೆಳಗೆ, ವಿಶ್ವದ ಎಲ್ಲ ಕಡೆ ಇರುವ ಸಕಲ ಜೀವಿಗಳು ಎಲ್ಲ ಬಗೆಯ ಕಷ್ಟಗಳಿಂದ ಪಾರಾಗಲಿ, ಎಲ್ಲ ಬಗೆಯ ಅಸಹನೆ ಅಶಾಂತಿಯಿಂದ ಪಾರಾಗಲಿ, ದೌರ್ಬಲ್ಯಗಳಿಂದ ಪಾರಾಗಲಿ, ತಾಪದಿಂದ ಪಾರಾಗಲಿ, ಸಂಕಟಗಳಿಂದ ಪಾರಾಗಲಿ, ಶಾಂತಿಯಿಂದ ಇರುವಂತಾಗಲಿ, ಸಹನೆಯಿಂದ ಪ್ರೀತಿಯಿಂದ ಇರುವಂತಾಗಲಿ. ಎಲ್ಲರೂ ಎಲ್ಲ ಬಗೆಯ ಕಷ್ಟಗಳಿಂದ ಪಾರಾಗಿ ಶಾಂತಿ ತೃಪ್ತಿ ಆನಂದದಿಂದ ಇರುವಂತಾಗಲಿ. ನನ್ನೊಳಗೂ ಶಾಂತಿ ಇರಲಿ,
ಆನಂದ ತೃಪ್ತಿ ಇರಲಿ. ಈಗ ಮನಸ್ಸಿನಲ್ಲೇ ಗುರುವಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಇಷ್ಟ ದೇವತೆಯ ಕಡೆಗೆ ಕರೆದುಕೊಂಡು ಹೋಗುವಂತಹ ಗುರು, ಎಲ್ಲ ಅಜ್ಞಾನದಿಂದ ನಮ್ಮನ್ನ ಪಾರು ಮಾಡಿಸಿ ಜ್ಞಾನದ ಕಡೆಗೆ, ಪರಮಾತ್ಮನ ಕಡೆಗೆ, ದಿವ್ಯವಾದ ಧಾಮದ ಕಡೆಗೆ, ಜಗನ್ಮಾತೆಯ ಸನ್ನಿಧಿಗೆ ಕರೆದುಕೊಂಡು ಹೋಗುವಂತ ಗುರು. ದುರ್ಗಮವಾದ ಈ ಆಧ್ಯಾತ್ಮಿಕ ಪಥದಲ್ಲಿ ಸದಾ ನಮ್ಮ ಕೈಯನ್ನು ಹಿಡಿದು ಮುನ್ನಡೆಸುವಂತ ಗುರು. ಆ ಗುರುವಿಗೆ ಹೃತ್ಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವನ ಕೈ ಹಿಡಿದುಕೊಂಡೇ ಜಗನ್ಮಾತೆಯ ಬಳಿಗೆ ಧಾವಿಸೋಣ. ಎಲ್ಲ ಜೀವಿಗಳ ಎದೆಯಲ್ಲಿ ವಾಸವಾಗಿರುವ, ನನ್ನ ಹೃದಯ ಕಮಲದಲ್ಲೂ ವಾಸವಾಗಿರುವ ನನ್ನ ನಿಜವಾದ ತಾಯಿಯ ಬಳಿಗೆ ಹೋಗ್ತಾ ಇದ್ದೇನೆ. ಶಾಂತವಾದ ಮನಸ್ಥಿತಿಯನ್ನ ಹೊಂದೋಣ. ನಾವು ಬಿಡುವಂತ ಪ್ರತಿಯೊಂದು ಉಸಿರಿನ ಜೊತೆಗೆ ನಮ್ಮಲ್ಲಿರುವಂತ ಎಲ್ಲ ಅಸಹನೆ, ಅಶಾಂತಿ, ದೌರ್ಬಲ್ಯವನ್ನು ಹೊರಗಡೆ ಹಾಕ್ತಾ ಇದ್ದೇನೆ. ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ಪವಿತ್ರತೆ, ತೃಪ್ತಿ, ಪ್ರೀತಿ, ಆನಂದ, ಎಲ್ಲ ಸದ್ಗುಣಗಳನ್ನ ನನ್ನೊಳಗೆ ತೆಗೆದುಕೊಳ್ತಾ ಇದ್ದೀನಿ. ಪವಿತ್ರತಾ ಸ್ವರೂಪಿಣಿಯಾದ ತಾಯಿಯ ಬಳಿ ಹೋಗುವಾಗ ಆಕೆಯ ಕೃಪೆಯಿಂದಲೇ ಆಕೆಯೇ ನನ್ನನ್ನು ಕೂಡ ಪಾವನಗೊಳಿಸ್ತಾ ಇದ್ದಾಳೆ ಅಂತ ಭಾವಿಸ್ತಾ ಅವಳ ಪವಿತ್ರ ಸನ್ನಿಧಿಯ ಕಡೆಗೆ ತೆರಳೋಣ. ನಮ್ಮ ಹೃದಯ ಕಮಲದಲ್ಲಿ ಜ್ಯೋತಿ ರೂಪಿಣಿಯಾಗಿ ಎಲ್ಲೆಲ್ಲೂ ಅವಳ ಅತ್ಯಂತ ಪವಿತ್ರವಾದ ದಿವ್ಯವಾದ ಪ್ರಭೆಯ ಬೆಳಕು ಹರಡಿದೆ. ಮಂದಹಾಸ ಭರಿತಳಾಗಿ ವಾತ್ಸಲ್ಯದಿಂದ ನಮ್ಮನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಳ್ಳಲು ಕಾತರಳಾಗಿ ಕೈಚಾಚಿ ಕುಳಿತಿದ್ದಾಳೆ. ಅಂತ ತಾಯಿಯ ಬಳಿಗೆ ಸಣ್ಣ ಮಗು ತನ್ನ ತಾಯಿ ಬಳಿಗೆ ಓಡಿ ಹೋಗುವಂತೆ ಹೋಗಿ ಅವಳ ಪದ ಸನ್ನಿಧಿಯಲ್ಲಿ ಕುಳಿತುಕೊಳ್ಳೋಣ. ಪರಮ ವಾತ್ಸಲ್ಯದಿಂದ, ಕರುಣೆಯಿಂದ ನಮ್ಮನ್ನು ಉದ್ಧರಿಸಲು ಸಿದ್ಧಳಾಗಿ ಅಲ್ಲಿ ಕುಳಿತಿದ್ದಾಳೆ. ಆ ಜಗನ್ಮಾತೆಗೆ ಅವಳ ದಿವ್ಯವಾದ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋಣ. ಆ ತಾಯಿಯ ಪಾದಗಳನ್ನೇ ನೋಡ್ತಾ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ. ದಿವ್ಯವಾದ
ಪಾದಗಳೆರಡು ತನ್ನ ಭಕ್ತರ ಉದ್ಧಾರಕ್ಕಾಗಿ, ತನ್ನ ಮಕ್ಕಳ ಉದ್ಧಾರಕ್ಕಾಗಿ ಪಾದಗಳನ್ನು ಮುಂದೆ ಮಾಡಿ ಕುಳಿತುಕೊಂಡಿದ್ದಾಳೆ. ಆ ಪಾದಗಳ ಕುರಿತೇ ಧ್ಯಾನಿಸೋಣ. ಎಂಥ ದಿವ್ಯವಾದ ಪಾದಗಳು! ಪವಿತ್ರವಾದ ಪಾದಗಳು. ಲಕ್ಷಾಂತರ ಕೋಟ್ಯಂತರ ಜೀವಿಗಳು ನಮಸ್ಕರಿಸುವಂತ ಪಾದಗಳು. ಯಾವ ಪಾದಗಳಿಗೆ ಅವತಾರ ವರಿಷ್ಠ ತನ್ನೆಲ್ಲ ತಪಸ್ಸಿನ ಫಲವನ್ನ ಧಾರೆ ಎರೆದಂತ ಪಾದಗಳು. ಆ ಯುಗ ಪುರುಷನ ಪರಮಾದ್ಭುತವಾದ ಸಾಧನೆಯ ಫಲವನ್ನ ಅರಗಿಸಿಕೊಂಡಂತ ಪಾದಗಳು. ಎಲ್ಲ ಭಕ್ತರನ್ನ ಉದ್ಧರಿಸುವ ಆಧ್ಯಾತ್ಮಿಕ ಶಕ್ತಿ ಇರುವಂತ ಪಾದಗಳು. ನೌರಾದ ಪಾದಗಳು. ಆ ಪಾದಗಳನ್ನ ಮತ್ತೊಮ್ಮೆ ಸ್ಪರ್ಶ ಮಾಡ್ತಾ ನಮಸ್ಕರಿಸಿ ಸ್ವಲ್ಪ ಹೊತ್ತು ಅವಳ ಪಾದಗಳನ್ನೇ ಭಾವಿಸೋಣ. ಆ ದಿವ್ಯ ಪಾದಗಳ ಮೇಲೆ ನಮ್ಮ ಶಿರವನ್ನ ಇರಿಸಿ ಕೋಮಲವಾದ, ಅಷ್ಟೇ ಸಬಲವಾದ ಆ ಪಾದಗಳ ಆಶ್ರಯವನ್ನ ಪಡೆದುಕೊಳ್ಳೋಣ. ನಮ್ಮ ಮಗುವಿಗೆ ಏನಾದ್ರೂ ತಪ್ಪು ಮಾಡಿದಾಗ ತಾಯಿ ಹೊಡಿತಾ ಇದ್ರು, ಅಮ್ಮ ಹೊಡಿಬೇಡ ಅಂತೇಳಿ ಅವಳ ಪಾದಗಳನ್ನೇ ಅದು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೆ. ಅವಳು ಹೆಚ್ಚು ಹೊಡೆದಷ್ಟು ಆ ಪಾದಗಳನ್ನೇ ಹಿಡಿದುಕೊಳ್ಳುತ್ತೆ ಬಲವಾಗಿ. ಹಾಗೆಯೇ ನಮ್ಮ ಜೀವನದ ಏನೇ ಸಂಘರ್ಷಗಳು, ಆ ಎಲ್ಲ ಹೊಡೆತಗಳು ಕರ್ಮಫಲದಿಂದಾಗಿ ಬರ್ತಾ ಇದ್ರು, ಅಮ್ಮ ನನಗೆ ನಿನ್ನ ಪಾದವೇ ಆಶ್ರಯ. ಈ ಪಾದಗಳಲ್ಲದೆ ನನಗಿನ್ನೇನೂ ಗೊತ್ತಿಲ್ಲ. ಇದು ನನಗೆ ಸೇರಿದ ಪಾದಗಳು, ನನ್ನ ತಾಯಿಯ ಪಾದಗಳು. ಹಾಗೆ ಬಲವಾಗಿ ಅವಳ ಪಾದಗಳನ್ನು ಹಿಡಿದು ಮತ್ತೊಮ್ಮೆ ನಮಸ್ಕರಿಸಿ, ಈಗ ನಮ್ಮ ಗಮನ
ತಾಯಿಯ ಮಡಿಲ ಕಡೆ ಹರಿಸೋಣ. ಮಗುವನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಳ್ಳಲು ಕಾತರಳಾಗಿರುವ ತಾಯಿಯಂತೆ ಶ್ರೀಮಾತೆ ಪರಮ ಪ್ರೀತಿಯಿಂದ ವಾತ್ಸಲ್ಯದಿಂದ ನಮ್ಮನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಳ್ಳಲು ಕಾತರಳಾಗಿದ್ದಾಳೆ. ನಾವೆಷ್ಟೇ ಬೆಳೆದು ದೊಡ್ಡವರಾದ್ರೂ ಆ ತಾಯಿಯ ಶಿಶುಗಳು. ಶುಭ್ರವಾದ ಬಿಳಿಯ ವಸ್ತ್ರವನ್ನ ಧರಿಸಿರುವಂತ ಆ ಮಡಿಲು, ಮಗು ಮಣ್ಣಿನಲ್ಲಾಡಿ ಮೈ ಕೊಳೆ ಮಾಡಿಕೊಂಡು ಬಂದರೂ ತನ್ನ ಆ ಸೆರಗಿನಿಂದಲೇ ಧೂಳನ್ನೆಲ್ಲ ಬರೆಸಿ ಎತ್ತಿಕೊಳ್ಳುವಂತ ತಾಯಿ. ಶುಭ್ರವಾದ ಶ್ವೇತ ವಸ್ತ್ರ, ಅದರಲ್ಲಿ ನಮ್ಮೆಲ್ಲ ಕೊಳೆಯನ್ನ ಒರೆಸಿ ಮಡಿಲಲ್ಲಿ ಎತ್ಕೊಳ್ತಾಳೆ. ಆ ತಾಯಿಯ ಮಡಿಲನ್ನ, ಆಕೆಯ ದಿವ್ಯವಾದ ಶುಭ್ರವಾದ ವಸ್ತ್ರವನ್ನ ಭಾವಿಸ್ತಾ, ಇನ್ನಾದ್ರೂ ನಾನು ಹೆಚ್ಚು ಕೊಳೆ ಮಾಡಿಕೊಳ್ಳದೆ ಇರುವಾಗಲಿ ಇನ್ನು ಸಾಕು, ಮಾಡಿರುವಂತ ಪಾಪಗಳನ್ನೆಲ್ಲ ಆಕೆ ತೊಳೆದಿದ್ದಾಳೆ, ಶುಚಿಗೊಳಿಸಿದ್ದಾಳೆ. ಇನ್ನ ಅವಳನ್ನೇ ಬಲವಾಗಿ ಹಿಡಿದುಕೊಂಡು, ಅವಳನ್ನೇ ನನ್ನ ಮನದ ತುಂಬ ತುಂಬಿಕೊಂಡು ಯಾವ ಪಾಪ ಕೃತ್ಯವೂ ಮುಂದೆ ಜರುಗದಿರಲಿ ಅಂತ ಭಾವಿಸೋಣ. ಇಂಥ ಸುರಕ್ಷಿತವಾದ ಜಾಗ ಮಗುವಿಗೆ ತಾಯಿಯ ಮಡಿಲು. ಘೋರವಾದ ಆಪತ್ತುಗಳೆಲ್ಲದರಿಂದಲೂ ಪಾರುಗಾಟ ಮಾಡುವಂತ ಮಡಿಲು. ಜಗತ್ತೇ ಪ್ರಳಯಗೊಂಡರೂ ಆಶ್ರಯವನ್ನೀಯುವ ಮಡಿಲು. ಮೃತ್ಯು ದೇವತೆ ಯಮನು ಕೂಡ ನನ್ನ ಮಕ್ಕಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಕ್ಷಣೆ ಕೊಟ್ಟಂತ ಮಡಿಲು. ಆ ಮಡಿಲಿನಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಭಾರವನ್ನ ಕಳೆದುಕೊಂಡು ಶಾಂತವಾಗಿ ಹಗುರವಾದ ಮನಸ್ಸಿನಿಂದ ಅವಳ ಮಡಿಲಲ್ಲಿ ಕುಳಿತುಕೊಂಡು ಅವಳ ವಾತ್ಸಲ್ಯಭರಿತವಾದ ವದನವನ್ನೇ ವೀಕ್ಷಿಸ್ತಾ ಸ್ವಲ್ಪ ಹೊತ್ತು ಆ ಆಶ್ರಯದಲ್ಲೇ ಇರೋಣ. ಯಾವ ದೇವಿಯ ಹೆಸರು ಹೇಳಿದ್ರೂ ಸರಿ, ಕೊನೆಗೆ ಅಮ್ಮ ಅಂತ ಕರೆದ್ರೂ ಸಾಕು ಅಂತ ಹೇಳಿದ್ದಾಳೆ. ಆ ಎರಡಕ್ಷರ ಅಮ್ಮ ಅಂತಲೇ ಹೇಳ್ತಾ ಆಕೆಯ ವದನಾರವಿಂದವನ್ನ ನೋಡ್ತಾ ಆ ಸುರಕ್ಷಿತವಾದ ಮಡಿಲಿನ ಆಶ್ರಯದಲ್ಲಿ ಸ್ವಲ್ಪ ಹೊತ್ತು ಇರೋಣ.
ನಾವು ಆಕೆಯ ಮಡಿಲಲ್ಲಿರುವಾಗ ಅವಳ ದಿವ್ಯವಾದ 2 ಬಾಹುಗಳಿಂದ ನಮ್ಮನ್ನು ತಪ್ಪಿ ಹಿಡಿದುಕೊಂಡಿದ್ದಾಳೆ. ಅವಳ ಕೈಗಳು ಆ ಕೈ ಬೆರಳುಗಳ ಕಡೆ ನೋಡೋಣ. ತನ್ನ ಎಲ್ಲ ಸಂತಾನದ ಕ್ಷೇಮಕ್ಕಾಗಿ ಲಕ್ಷಗಟ್ಟಲೆ ಜಪ ಮಾಡಿದಂತ ಕೈ ಬೆರಳುಗಳು. ಜೀವನದ ಜಂಜಾಟದಲ್ಲಿ ನೊಂದು ಬೆಂದಂತ ಅನೇಕರಿಗೆ ತಲೆಯನ್ನ ನೇವರಿಸಿ ಆಶೀರ್ವದಿಸಿದ ಕೈಗಳು. ಅನ್ನಪೂರ್ಣೆಯಾಗಿ ಹೊಟ್ಟೆಯ ಹಸಿವನ್ನ ನೀಗಿಸಿದಂತ, ಶುದ್ಧ ಆಹಾರವನ್ನಿತ್ತು ಆಧ್ಯಾತ್ಮಿಕ ಪೋಷಣೆ ಮಾಡಿದಂತ, ಎಲ್ಲ ಆಧ್ಯಾತ್ಮಿಕ ಜವಾಬ್ದಾರಿಯನ್ನ ಹೊತ್ತಂತ ಕೈಗಳು. ಮಗು, ನಾನಿದ್ದೇನೆ. ನೀನು ಕಷ್ಟದಲ್ಲಿರುವಾಗಲೆಲ್ಲ ಸುಮ್ಮನೆ ನಿನ್ನಷ್ಟಕ್ಕೆ ಹೇಳಿಕೋ, ನಿನಗೊಬ್ಬಳು ತಾಯಿ ಇದ್ದಾಳೆ ಎಂದು ಭರವಸೆ ನೀಡಿದಂತ ಕೈಗಳು. ಎಲ್ಲ ಅಭಯವನ್ನ ನೀಡಿದಂತ, ವರವನ್ನ ನೀಡಿದಂತ ಕೈಗಳು. ಸುತ್ತಲೂ ಅಗ್ನಿಯ ಒಂದು ದುರಂತದಲ್ಲಿ ಹಾಕಿಕೊಂಡಿದ್ದಂತ ಶ್ರೀಮಾತೆಯೊಬ್ಬ ಭಕ್ತ ಪಂಚಾನನ ಬ್ರಹ್ಮಚಾರಿ ಅಲ್ಲೇ ಅಂತ ಒಂದು ದುರ್ಗಮ ಪರಿಸ್ಥಿತಿಯಲ್ಲಿ ಆಕಾಶದಲ್ಲೇ ದರ್ಶನ ಕೊಟ್ಟು ತನ್ನೆರಡೂ ಕೈಗಳಿಂದ ಮಗು ಭಯಪಡಬೇಡ, ನಾನಿದ್ದೇನೆ ಅಂತೇಳಿ ಆಶೀರ್ವದಿಸಿ ರಕ್ಷಿಸಿದಂತ ಕೈಗಳು. ದುರ್ಗಾ ಕವಚದಲ್ಲಿ ಬರುವ ಹಾಗೆ ಎಲ್ಲ ಅಗ್ನಿಯ ದುರಂತದಿಂದ ಅರಣ್ಯದಲ್ಲಿ ಜಲೆ ಕಾನನೆ ಸಮುದ್ರದ ಮಧ್ಯದಲ್ಲಿ ಎಂತೆಂಥ ಘೋರ ವಿಪತ್ತುಗಳಿಂದ ಪಾರು ಮಾಡುವಂತ ಕೈಗಳು. ಜಗತ್ತಿಗೆ ಅಮಂಗಳ ಆಗಬಾರದು, ಅದಕ್ಕಾಗಿ ಧರಿಸಿರು ಅಂತ ಹೇಳಿ ಅನಂತ ಬಳೆಗಳನ್ನ ಮಾಡಿಸಿಕೊಟ್ಟು ಅದು ಸದಾ ಇರಲಿ ಅಂತ ಹೇಳಿ ಶ್ರೀರಾಮಕೃಷ್ಣರು ಮಾಡಿಸಿಕೊಟ್ಟಂತ ಬಳೆಗಳನ್ನು ಹೊಂದಿರುವಂತ ಕೈಗಳು. ಜಗತ್ತಿನ ಕಲ್ಯಾಣಕ್ಕಾಗಿ ಅವನ್ನ ಧರಿಸಿ ರಕ್ಷಿಸ್ತಾ ಇರುವಂತ ಕೈಗಳು. ಈಗ ಸ್ವಲ್ಪ ಶ್ರೀಮಾತೆಯ ಪರಮ ಪಾವನಕರವಾದ, ಪರಮ ಕರುಣೆಯಿಂದ ತುಂಬಿದ, ಪರಮ ಪ್ರೀತಿ ವಾತ್ಸಲ್ಯಗಳಿಂದ ಕೂಡಿದ, ಜಗತ್ತಿನ ಯಾವ ಜನರಲ್ಲೂ ಕಾಣದ ಆ ಪರಿಶುದ್ಧವಾದ ಪ್ರೇಮದ ವಾತ್ಸಲ್ಯದ ಕಿರಣಗಳನ್ನ ಹೊಮ್ಮುತ್ತಾ ಇರುವಂತ ದಿವ್ಯವಾದ ವದನಾರವಿಂದ ಆ ಶ್ರೀಮಾತೆಯ ಪ್ರಸನ್ನವಾದ ಒಂದು ಸಣ್ಣ ದಿವ್ಯ ಮುಗುಳ್ನಗೆಯಿಂದ ಕೂಡಿರುವಂತ ಕರುಣೆಯ ಗಂಗೆಯನ್ನೇ ಹರಿಸ್ತಾ ಇರುವಂತ ಕಣ್ಣುಗಳು, ಅವಳ
ಶಾಂತ, ಪ್ರಸನ್ನ, ವಾತ್ಸಲ್ಯಭರಿತ ಮುಖಾರವಿಂದವನ್ನ ಕಣ್ತುಂಬ ನೋಡ್ತಾ ಕುಳಿತುಕೊಂಡು, ಈಗ ನಾವು ನಮ್ಮ ನಿಜವಾದ ತಾಯಿಯ ಅತ್ಯಂತ ಸುರಕ್ಷಿತವಾದ ಆಶ್ರಯದಲ್ಲಿದ್ದೇವೆ. ಸ್ವಲ್ಪ ಹೊತ್ತು ನಿಮಗೆ ಏನು ಬೇಕನ್ಸುತ್ತೋ, ಅವಳ ಏನು ಸ್ತುತಿ ನಿಮಗೆ ಇಷ್ಟವೋ ಅದನ್ನ ಮಾಡ್ತಾ, ಅವಳನ್ನೇ ನೋಡ್ತಾ, ಆ ಪ್ರೀತಿಯನ್ನ, ಅತ್ಯಂತ ಪರಮ ಪರಿಶುದ್ಧ ಪವಿತ್ರ ಪ್ರೀತಿಯನ್ನ ಅನುಭವಿಸ್ತಾ ಸ್ವಲ್ಪ ಹೊತ್ತು ಅವಳ ದಿವ್ಯವಾದಂತ ವದನವನ್ನೇ ವೀಕ್ಷಿಸ್ತಾ ಅಲ್ಲೇ ಕುಳಿತುಕೊಳ್ಳಿ. ನಿಮಗಿಷ್ಟವಾದ ಸ್ತುತಿಯನ್ನ ಮಾಡಿ, ಅವಳನ್ನ ನೋಡಿ, ಜಪವನ್ನ ಮಾಡಿ, ಅಮ್ಮ ಅಂತ ಕರೀರಿ. ನಿಮ್ಗೆ ಹೇಗನ್ಸುತ್ತೋ ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ತಾಯಿಯ ಜೊತೆ ಇರಿ. ಸದಾ ನಾನು ನಿನ್ನ ಸಾನ್ನಿಧ್ಯದಲ್ಲಿ ಇರುವಂತಾಗಲಿ. ಏನು ಒಂದು ಪರಮ ಶಾಂತಿ, ಆನಂದವನ್ನ ನಿನ್ನ ಮಡಿಲಲ್ಲಿ ಅನುಭವಿಸಿದೆನೋ, ನಾನು ಹೊರಗೆ ಹೋದ ಮೇಲೂ ನನ್ನ ಮನಸ್ಸಿನಲ್ಲಿ ಉಳಿದಿರಲಿ. ಅವಳನ್ನೇ ನೋಡ್ತಾ ನಿಮ್ಮೆಲ್ಲ ಪ್ರಾರ್ಥನೆಯನ್ನ ಸಲ್ಲಿಸಿ, ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ಬರೋದಕ್ಕೆ ಈಗ ತಯಾರಾಗೋಣ. ಈಗಲೇ ಕಣ್ಣು ತೆಗಿಬೇಡಿ. ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅವಳ ಇಡೀ ದಿವ್ಯವಾದ ಸಾನ್ನಿಧ್ಯವನ್ನ ಅನುಭವಿಸ್ತಾ, ಅವಳ ಪಾದ ಪದ್ಮಗಳು, ಮಡಿಲು, ಅಮೃತ ಹಸ್ತ, ವಾತ್ಸಲ್ಯಭರಿತ ವದನಾರವಿಂದ ಎಲ್ಲವನ್ನ ಭಾವಿಸ್ತಾ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಕೈ ಜೋಡಿಸಿ ತಾಯಿಗೆ ಪ್ರಾರ್ಥನೆ ಸಲ್ಲಿಸಿ. ತಾಯಿ, ನನ್ನ ಅಂತರಂಗದಲ್ಲಿ ನೀನೇ ಸದಾ ನೆಲೆಸಿರು. ಹೊರಗೆ ಹೋದ ಮೇಲೂ ನಾನು ಮರೆತರೂ ನೀನು ಮರೆಯುವುದಿಲ್ಲ. ನನ್ನ ಎಲ್ಲ ಜೀವನದ ಆಗು ಹೋಗುಗಳ ನಡುವೆ ನಿನ್ನ ಸಿರಿರಕ್ಷೆ ಸದಾ ಇದೆ.
ಆ ನೆನಪು ನನ್ನಲ್ಲಿ ಸದಾ ನನ್ನ ಮನಸ್ಸಿನಲ್ಲಿರಲಿ. ನಾನು ನಿನಗೆ ಸೇರಿದವನು, ನೀನಂತೂ ನನ್ನವಳೇ. ಯಾವ ಭಯವೂ ನನಗಿಲ್ಲ. ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಿನ್ನ ಈ ಪವಿತ್ರ ಪಾದ ಪದ್ಮಗಳ ಆಶ್ರಯ ಸದಾ ನನ್ನ ನೆನಪಿನಲ್ಲಿರಲಿ. ಎಲ್ಲ ಜೀವಿಗಳಲ್ಲೂ ನಾನು ನಿನ್ನ ವದನಾರವಿಂದವನ್ನೇ ಕಾಣುವಂತಾಗಲಿ. ಹೇ ತಾಯೇ, ಇಡೀ ಜಗತ್ತಿನಲ್ಲಿ ನೀನೇ ವ್ಯಾಪಿಸಿಕೊಂಡಿದ್ದೀಯ. ಜ್ಞಾನವನ್ನ, ಭಕ್ತಿಯನ್ನ, ವಿವೇಕವನ್ನ, ವೈರಾಗ್ಯವನ್ನ ನನಗೆ ಕರುಣಿಸು. ಲೋಕದ ವ್ಯವಹಾರದಲ್ಲಿ ಇರಬೇಕಾದ ರೀತಿ ನೀನು ಬಹಳ ಚೆನ್ನಾಗಿ ನಿನ್ನ ಜೀವನದಲ್ಲಿ ಆಚರಿಸಿ ತೋರಿಸಿದ್ದೀಯ. ಆ ವಿವೇಕವನ್ನ ನನ್ನಲ್ಲೂ ನೆಲೆಗೊಳಿಸು. ಜಗತ್ತಿನಲ್ಲಿ ಇದ್ದರೂ ಇಲ್ಲದಿದ್ದ ಹಾಗೆ ಇದ್ದಂತ ಆ ಶ್ರೇಷ್ಠ ಜ್ಞಾನ ಸ್ವರೂಪಿಣಿ, ಆ ನಿನ್ನ ಜ್ಞಾನ ನನ್ನಲ್ಲೂ ಪ್ರಕಾಶಿಸಲಿ. ಸಕಲ ಶಕ್ತಿಗಳ ಗಣಿಯಾದರೂ ಎಲ್ಲ ದೇವತೆಗಳನ್ನ ಆರಾಧಿಸಿ ನಮಸ್ಕರಿಸಿದಂತ ತಾಯಿ ನೀನು. ಯುಗಾವತಾರ ಶ್ರೀರಾಮಕೃಷ್ಣರಲ್ಲಿ ಪರಮ ಪ್ರೇಮವನ್ನ, ಭಕ್ತಿಯನ್ನ ಇಟ್ಟಂತವಳು. ಆ ಪರಿಶುದ್ಧ ಭಕ್ತಿ ನನ್ನಲ್ಲೂ ಬೆಳಗುವಂತಾಗಲಿ. ವೈರಾಗ್ಯ ವಿಶೇಷವಾದ ರಾಗ. ಆ ಪರಬ್ರಹ್ಮ ತತ್ವದಲ್ಲಿ ರಾಗವನ್ನ, ಪ್ರೀತಿಯನ್ನ ಹೊಂದಿ ಪ್ರಪಂಚದಲ್ಲೂ ನಿರ್ಲಿಪ್ತವಾಗಿ ಬಾಳಿದಂತ ನಿನ್ನ ರೀತಿ, ಆ ವೈರಾಗ್ಯ ನನ್ನನ್ನು ಪ್ರಜ್ವಲಿಸಲಿ. ಆ ಸಚ್ಚಿದಾನಂದ ನನ್ನ ಆಂತರ್ಯದಲ್ಲಿ ಹೆಚ್ಚು ಅದಿದೆ, ಆದ್ರೆ ನನಗೆ ಅರಿವಿಲ್ಲ. ಆ ಅರಿವು ಮೂಡುವಂತಾಗಲಿ. ಆ ಸಚ್ಚಿದಾನಂದವನ್ನ ನಾನು ಅನುಭವಿಸುವಂತಾಗಲಿ ಅಂತಿಗೆ ಪ್ರಾರ್ಥಿಸ್ತಾ ನಿಧಾನವಾಗಿ ಹೊರಗೆ ಬನ್ನಿ. ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಮಹಾಶಾರದಾಮಣಿ ಪ್ರೀತಿದಾತೆ ನಿಧಾನವಾಗಿ ಕಣ್ಣುಗಳನ್ನ ತೆಗೆದು ಎದುರಿಗಿರುವಂತ ಶ್ರೀಮಾತೆಯ ಭಾವಚಿತ್ರದ ಕಡೆ ಗಮನ ಹರಿಸಿ ಸ್ವಲ್ಪ ಹೊತ್ತು ಒಂದೆರಡು ಕ್ಷಣ ಆಕೆಯನ್ನೇ ನೋಡ್ತಾ
पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। शान्तिः। हरिः ओम् तत्सत्। श्रीरामकृष्णार्पणमस्तु।